ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಪ್ರಸಾದ್ ಲ್ಯಾಬಲ್ಲಿ ಡೆವಲಪ್ ಆದಂತಹ ಆ ಮೊದಲನೇ ಆ ಸಾಹಸ ದೃಶ್ಯ ಏನಿತ್ತು ಅದನ್ನು ನೋಡಿಕೊಂಡು ಹೊರಗೆ ಬಂದಂತಹ ನನಗೆ ಮತ್ತು ಮ್ಯಾಥ್ಯೂ ರಾಜನ್ಗೆ ತುಂಬ ಖುಷಿಯಾಗಿತ್ತು. ಯಸ್, ವಿ ಆರ್ ಆನ್ ದ ಟ್ರ್ಯಾಕ್ ಅಂತ ಗೊತ್ತಾಯಿತು. ಆ ಕೂಡಲೇ ಏನಾಯಿತು ಅಂತಂದರೆ ನನ್ನ ಮೊಬೈಲ್ ಫೋನ್ ಹೊಡ್ಕೊಳ್ಳಿಕ್ಕೆ ಶುರು ಆಯಿತು. ಅದನ್ನು ಮಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ ಪುಟ್ಟಣ್ಣ ಅವರು. ಕೊಟ್ಟಂತಹ ವಿಷಯ ಏನು ಅಂತಂದರೆ, ಮಾರನೆಯ ದಿವಸ ನೆಕ್ಸ್ಟ್ ಡೇ ಸೆಕೆಂಡ್ ಆ್ಯಕ್ಷನ್ ಪೋರ್ಷನ್, ಅದರಲ್ಲಿ ಒಂದು ಮರ್ಡರ್ನ ನಾವು ಪಿಕ್ಚರೈಸ್ ಮಾಡಬೇಕಾಗಿತ್ತು. ಆ ಮರ್ಡರ್ಗೆ ಬೇಕಾದಂತಹ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕಂಡ್ರಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು ಯಾರು ಅಂತಂದರೆ ದಟ್ ವಾಸ್ ಕುಳ್ಳನಾರಾಯಣ. ಆ ಕುಳ್ಳನಾರಾಯಣನ ಕ್ಯಾರೆಕ್ಟರ್ಗೆ ನಾನು ಯಾರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹೇಳಿ? ದಟ್ ವಾಸ್ ಸಾಧು ಕೋಕಿಲ. ನಿಮಗೆ ನೆನಪಿದೆಯಾ? ಸಾಧು, ನೀವು ನನಗೆ ಸಂಗೀತನ ಸರಿಯಾದ ಟೈಮಲ್ಲಿ ಮಾಡಿಕೊಡ್ಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮಗೆ ನಾನು ಕೊಡ್ತಾ ಇರೋ ಶಿಕ್ಷೆ ಏನು ಅಂತಂದರೆ, ನೀವು ನನ್ನ ಚಿತ್ರದಲ್ಲಿ ಪಾತ್ರವನ್ನು ವಹಿಸಬೇಕು ಅಂತ ಹೇಳಿದ್ದೆ. ನೆನಪಿದೆಯಾ? ಓ, ಮಾಡ್ಕೊಡ್ತೀನಿ ರವಿ ಅಂತ ಅವ್ರು ಹೇಳಿದರು. ನೆನಪಿದೆಯಾ? ಈಗ ಸಾಧು ಅವ್ರಿಗೆ ಪುಟ್ಟಣ್ಣ ಅವರು ಸತತವಾಗಿ 10 ರಿಂದ 12 ಬಾರಿ ಫೋನ್ ಮಾಡಿದ್ದಾರೆ. ಸಾಧು ಅವರು ಫೋನ್ ತೆಗಿತಾ ಇಲ್ಲ. ಇದು ವಾಡಿಕೆ. ಸಾಧು ಅವರು ನಮ್ಗೆ ಯಾವಾಗ ಬೇಕು ಅಂತ ಹೇಳ್ತೀವೋ ಆವಾಗ ನಮಗೆ ಸಾಧು ಸಿಗಲ್ಲ. ಬೇಡ ಬಿಟ್ಟಾಕಯ್ಯ ಅಂತಂದಾಗ ಸಾಧು ಅವರು ಸಿಗ್ತಾರೆ. ಇದು ಕೆಲವ್ರ ವಿಷಯದಲ್ಲಿ ನಡೆಯುತ್ತೆ. ಅವತ್ತು ಆದದ್ದು ಇದೆ. ಅಪ್ಪ 10 ರಿಂದ 12 ಸರಿ ಫೋನ್ ಮಾಡ್ತಾ ಇದ್ದೀನಿ, ಅವ್ನು ಫೋನ್ ತೆಗಿತಾ ಇಲ್ಲಪ್ಪ ಅಂದ್ಕೊಳ್ಳೆ ನಾನು ಟ್ರೈ ಮಾಡಿದ್ರು ಕೂಡ ನನ್ನ ಫೋನ್ಗೂ ದೇರ್ ವಾಸ್ ನೋ ಆನ್ಸರ್. ಭಯ ಬಂತು. ಪುಟ್ಟಣ್ಣ, ಈ ಕೂಡಲೇ ನಿಮ್ಮ ಹುಡುಗರನ್ನ ದಯವಿಟ್ಟು 100 ಫೀಟ್ ಬನಶಂಕರಿ ರಿಂಗ್ ರೋಡ್ ಏನಿದೆ ಅಲ್ಲಿ ಹೋಗಿ, ಅಲ್ಲೊಂದು ಪೋಸ್ಟ್ ಆಫೀಸ್ ಸಿಗುತ್ತೆ, ಅಲ್ಲಿಂದ ಮೇಲೆ 1-2 ಕ್ರಾಸನ್ನು ದಾಟಿ ಲೆಫ್ಟ್ ಸೈಡ್ ತಿರುಗಿತು ಅಂತಂದರೆ ಅಲ್ಲಿ ಒಂದು ಮನೆ ಬರುತ್ತೆ. ಆ ಮನೆ ಬಂದು ಇಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಅದೇನೋ ಗಿರಿನಗರ್ ಪೊಲೀಸ್ ಸ್ಟೇಷನ್, ಪ್ರಪೋಸ್ಡ್ ಸೈಟ್ ಅಂತ ಹೇಳ್ತಾರೆ. ಅಲ್ಲಿ ಇವಾಗ ಗಿರಿನಗರ್ ಪೊಲೀಸ್ ಸ್ಟೇಷನ್ ಕಟ್ಟಬೇಕು ಅಂತಿದ್ದಾರೆ. ಆದರೆ ಎದುರುಗಡೆನೆ ಸಾಧು ಮನೆ. ಅಲ್ಲಿ ನಿಮ್ಮ ಹುಡುಗರನ್ನ ಕಾವಲಿಗೆ ಹಾಕಿ ಅವ್ರು ಎಷ್ಟೊತ್ತಿಗೆ ಬಂದರೂ ದಯವಿಟ್ಟು ನನಗೆ ಆನ್ಸರ್ ಬೇಕು, ಇಡೀ ನೈಟ್ ನಾನು ಕಾಯ್ತಾ ಇರ್ತೀನಿ, ನೋಡ್ರಿ ನಮ್ಮ ಗ್ರಹಚಾರಗಳು ಹೇಗಿರುತ್ತೆ ಅಂತ. ಸಾಧು ಅವರು ಬೇಕೇ ಬೇಕು ಪುಟ್ಟಣ್ಣ ಅಂತ ಹೇಳಿ ಪುಟ್ಟಣ್ಣನವ್ರನ್ನ ಕೇವಲ ಚಿತ್ರೀಕರಣ ಶುರು ಆದ 4ನೇ ದಿವಸಕ್ಕೆ ಈಗ ಒಬ್ಬರು ಮನೆ ಮುಂದೆ ಕಾವಲಿಗೆ ಹಾಕೋ ಪರಿಸ್ಥಿತಿ ಬರುತ್ತೆ ಅಂತಂದರೆ ಯಾವ್ಯಾವ ನಿಟ್ಟಿನಲ್ಲಿ ನಾವೆಲ್ಲ ಚಿತ್ರೀಕರಣ ಮಾಡ್ತೀವಿ ಅಂತ ನೀವು ಸುಮ್ಮನೆ ಊಹಿಸ್ಕೊಳ್ಳಿ. ಇಲ್ಲಿ ಪುಟ್ಟಣ್ಣ ಹೊರಟರು, ಬಟ್ ನಾವೀಗ ಅದನ್ನು ಹಾಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಸಿಗಲೇ ಇಲ್ಲ. ಏನು ಮಾಡೋಕ್ಕಾಗತ್ತೆ? 3ನೇ ದಿವಸ 4ನೇ ದಿವಸನೇ ಶೂಟಿಂಗ್ ನಿಲ್ಸೋಕ್ಕಾಗತ್ತಾ? ಆಗಲ್ಲ. ಆಲ್ಟರ್ನೇಟ್ಸ್ ರೆಡಿ ಆಗಬೇಕು. ಆ ನಿಟ್ಟಿನಲ್ಲಿ ಯಾರು 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 ಅಂತಲೇ ಹುಡುಕ್ತಾ ಇರಬೇಕಾದ್ರೆ ಸ್ನೇಹಿತರೆ, ನಾನು ನಿಮ್ಗೆ ಹೇಳಿ ಒಂದು ಕಥೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ್ದೆ. ಇಫ್ ಯು ರಿಮೆಂಬರ್, ರೂಮ್ ನಂಬರ್ 306ರಲ್ಲಿ ಒಬ್ಬ ವಾಮನ ಮೂರ್ತಿ ಬಂದು ಕೂತಿದ್ರು. ಅವ್ರು ಏನೇನೋ ಹೇಳ್ಕೊಂಡಿದ್ದಾರೆ, ತದನಂತರ ಡೈಲಾಗನ್ನು ಬರಿತೀನಿ ಅಂತ ಕೂತಿದ್ದಾರೆ. ಅವರು ಬಂದು ದಟ್ ವಾಸ್ ಸೂರಿ ಅಂತ ಹೇಳಿದ್ದೆ. ನೆನಪಿದೆಯಾ? ಈಗ ಸೂರಿ ಅವರು ಚಿತ್ರೀಕರಣದ ಆ ಒಂದು ದೃಶ್ಯಗಳಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ. ಅವರು ಇದ್ದಾರಲ್ಲ, ಅವರ ಸಾಥ್, ಅವರೊಂದು ಸಪೋರ್ಟ್ ಕೇಳೋಣ, ಅವರ ಮನಸ್ಸಿನಲ್ಲಿ ಯಾರು ಇದ್ದಾರಾ ಅಂತ ಹೇಳಿ ಫೋನ್ ಮಾಡಿದಾಗ ಬಂದಂತಹ ಒಂದು ವಿಷಯ ಏನು ಅಂತಂದರೆ, ಸರ್ ನನ್ನ ಹತ್ರ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇದ್ದಾರೆ, ಒಂದು ಪ್ರಯತ್ನ ಮಾಡಿ ನೋಡಿ. ಆ ಹುಡುಗ ತುಂಬ 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 ಅದೇನೋ ಹೇಳ್ತಾರಲ್ಲ ಸರ್, ಚಿಗ್ರೆ ಇದ್ದಂಗೆ ಇರ್ತಾನೆ ಸರ್, ಮನುಷ್ಯ ಪಾದ್ರ ಥರ ಇರ್ತಾನೆ ಸರ್. ಆ ಕುಳ್ಳನಾರಾಯಣನ ಕ್ಯಾರೆಕ್ಟರ್ಗೆ ತುಂಬ ಆಪ್ಟ್ ಆದಂತಹ ವ್ಯಕ್ತಿ. ನಾನು ನಂಬಿದೆ. ನನಗೇನು ಅಂತಂದರೆ, ಯಾರು ಏನಾದರೂ ಹೇಳಬೇಕಾದ್ರೆ ಆ ಒಂದು ಬಲವಾದ ಒಂದು ಮಾತುಗಳನ್ನು ಹೇಳ್ತಾರೆ ಗೊತ್ತಾ, ಸಾಲುಗಳನ್ನು ಹೇಳ್ತಾರೆ ಗೊತ್ತಾ, ಅದನ್ನು ನಾನು ನಂಬ್ತೇನೆ. ಸೂರಿ ತುಂಬ ಚೆನ್ನಾಗಿ ಹೇಳಿದ್ರು. ಚಿಗುರೆ, ಪಾದರಸ, ಏನು ಬೇಕಾದ್ರೂ ಮಾಡ್ತಾನೆ. ನಾನಂದೆ ಇಮ್ಮಿಡಿಯೇಟಾಗಿ ನಾಳೆ ಬೆಳಗ್ಗೆ ಅವರನ್ನು 6:30ಗೆ ಕೆನೋಪಿ ಹತ್ರ ಬರ್ಲಿಕ್ಕಾಗತ್ತಾ ಅಂತ ಕೇಳಿ ಸೂರಿ ಸಾರ್ ಅಂತಂದೆ. ಏನು ಆ ಹುಡುಗನ ಹೆಸರು ಅಂತಂದೆ. ಆಗಿನ್ನೂ ದುನಿಯಾನೇ ಸೃಷ್ಟಿ ಆಗಿರಲಿಲ್ಲ ಕಣ್ರಿ. ಹಿ ವಾಸ್ ದುನಿಯಾ ವಿಜಯ್. ನೀವು ಕೇಳಿದ್ರಿ, ನೆನಪಿದೆಯಾ ಸರ್? ಎಲ್ಲರೂ ವಿಷಯ ಹೇಳ್ತಾ ಇದ್ದೀರಾ. ಯಾಕೆ ಸರ್ ನಮ್ಮ ವಿಜಯಣ್ಣನ ಮಾತು ಹೇಳ್ತಾ ಇಲ್ಲ? ಯಾಕೆ ಸರ್ ದುನಿಯಾ ವಿಜಯ್ ಸರ್ ಮಾತಾಡ್ತಾ ಇಲ್ಲ? ಯಾಕೆ ಸರ್ ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ? ನಿಮಗೂ ಅವ್ರಿಗೂ ಗಲಾಟೆ ಅಲ್ಲ ರೀ. ಕಥೆಯಲ್ಲಿ ಏನಾಗುತ್ತೆ, ಪಾತ್ರಗಳು ಬಂದಾಗ ಆ ಪಾತ್ರಗಳನ್ನು ತಂದು ನಿಮ್ಮ ಮುಂದೆ ಬಿಡಬೇಕಾಗತ್ತೆ. ಈ ಹಿಂದೆ ಒಂದು ಪಾತ್ರವನ್ನು ಎತ್ತಿದ್ದೆ. ಆ ಪಾತ್ರ ಏನೇನೋ ಮಾತಾಡ್ತಾ ಇದ್ದೆ. ಅದನ್ನು ಈಗ ಈ ನನ್ನ ಒಂದು ಚಿತ್ರದಲ್ಲಿ ಅದು ಈಗ ಜೂನಿಯರ್ ಆರ್ಟಿಸ್ಟ್ ಪಾತ್ರ. ಅದಕ್ಕೆ ನಾನು ಹೈಲೈಟ್ ಮಾಡೋಂಗಿಲ್ಲ. ಆ ಪಾತ್ರನ ಮೂಲೆಯಲ್ಲಿ ಬಿಟ್ಟಿದ್ದೀನಿ. ಬರುತ್ತೆ, ಆ ಪಾತ್ರಕ್ಕೊಂದು ಜೀವ ಬಂದಾಗ ಆ ಪಾತ್ರವನ್ನು ಹೇಗೆ ಟ್ಯಾಕಲ್ ಮಾಡ್ತೀನಿ ಅಂತ ಅಲ್ಲಿ ಮುಂದಿನ ಎಪಿಸೋಡ್ಸಲ್ಲಿ ಹೇಳ್ತೀನಿ. ನಾವು ದಟ್ ಕ್ಯಾರೆಕ್ಟರ್ ಇಸ್ ಅ ಜೂನಿಯರ್ ಆರ್ಟಿಸ್ಟ್. ಆದರೆ ಇಲ್ಲಿ ಸಾಧು ಮಾಡಬೇಕಾಗಿದ್ದ ಪಾತ್ರಕ್ಕೆ ಏಕಾಏಕಿ ಗೊತ್ತಿಲ್ಲದೆ ಇರೋವಂಥ ಒಂದು ಮುಖ ಬರುತ್ತೆ. ಆ ಮುಖವನ್ನು ಈಗ ನಾನು ಮಾರನೆಯ ದಿವಸ, ನನಗೆ ಅವತ್ತಿನ ದಿವಸ ತುಂಬ ಚೆನ್ನಾಗಿ ನೆನಪಿದೆ. ನನಗೆ ಇಟ್ ವಾಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಅಂತ ಹೇಳ್ತಾರಲ್ಲ, ಆ ನಿಟ್ಟಿನಲ್ಲಿ ಅವತ್ತು 2 ಗಿಫ್ಟ್ ನನಗೆ ನನ್ನ ಜೀವನದಲ್ಲಿ. ಒಂದೇನು ಅಂತಂದರೆ ದುನಿಯಾ ವಿಜಯ್. ಅವತ್ತು ಬರೀ ವಿಜಿ ಒಂದು ಚೆನ್ನಾಗಿ ನೆನಪಿದೆ. ಒಂದು ಸಿಲ್ವರ್ ಯಮಹ RX ಅಲ್ಲಿ ಅಂತ ಬಂತು. ಆ ಗಾಡಿ ಬಂದಲ್ಲಿ ನಿಲ್ಲಿಸಿದ್ರೆ ನನಗೆ ಗೊತ್ತಿಲ್ಲ ಈತ ಯಾರು ಅಂತ. ಪಕ್ಕದಲ್ಲಿ ಸ್ಟ್ಯಾಂಡ್ ಹಾಕಿದ್ರು, ಎಲ್ಲ ಮಾಡಿದ್ರು. ನನ್ನ ಹತ್ರ ನೇರವಾಗಿ ಬಂದರು. ಸರ್ ನಮಸ್ಕಾರ ಸರ್ ಅಂತಂದರು. ಹೇಳಿಪ್ಪ ಅಂತಂದೆ. ಸರ್ ನಾನು ಈ ಥರ ವಿಜಿ ಅಂತ ಹೇಳಿ ಸೂರ್ಯಣ್ಣ ಕಳಿಸಿದ್ರು.
ಹಂಗಂದಿದ ತಕ್ಷಣ ಓ ನೀವೇನಾ ಅಂತಂದೆ. ಆ ನೀವೇನಾ ಅನ್ನೋದ್ರಲ್ಲೇ ನಾನು ಆಕೃತಿಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಕುಳ್ಳನಾರಾಯಣನ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಆಪ್ಟಾಗಿ ಫಿಟ್ ಆಗುವಂತಹ ಪಾತ್ರ, ಆ ವ್ಯಕ್ತಿಯ ರೂಪ ಅದು. ಆದರೆ ಎಲ್ಲೋ ಒಂದು ಚೂರು ನನಗೆ ವಿಜಿ ಇದ್ದಂತಹ ಆ ಒಂದು ಹೇರ್ ಸ್ಟೈಲ್, ನೀವು ತುಂಬ ಚೆನ್ನಾಗಿ ನೀವು ಯೋಚನೆ ಮಾಡಿ ನೋಡಿ, ವಿಜಯ್ ಅವರ ಹೇರ್ ಸ್ಟೈಲ್ ಅಮೇಝಿಂಗ್. ಅದು ಅದೇನೋ ಒಂಥರ ಸ್ಮೂತ್ ಹೇರ್, ಹಂಗೆ ಸುಮ್ಮನೆ ಹಂಗಂದ್ರೆ ಸಾಕು, ಹೈ ಸ್ಪೀಡಲ್ಲಿ ಹಾಕೋದು ಸುಮ್ಮನೆ ಹಂಗೋಗಿ 180 ಡಿಗ್ರಿಲಿ ಹಂಗೆ ಬಂದು ಹಂಗೆ ತಿರ್ಗಿ ಹಂಗೆ ಸೆಟ್ಲ್ ಆಗುತ್ತೆ. ಆ ಥರ ಶಿವಾಜಿನಗರಲ್ಲಿ ಅದರಲ್ಲಿ ನನಗೆ ವಿಜಯ್ ಅವರ ಹೇರ್ ಸ್ಟೈಲ್ ತುಂಬ ಇಷ್ಟ. ಈ ಹೇರ್ ಸ್ಟೈಲ್ನ ಇಟ್ಕೊಂಡು ಅವತ್ತು ವಿಜಯ್ ಬರ್ತಾರೆ. ಇನ್ನು ಚಿಕ್ಕ ಲೆಕ್ಕ ಹಾಕೊಳ್ಳಿ, 15 ವರ್ಷದ ಹಿಂದೆ ಅಂತಂದರೆ ಆ ಹುಡುಗಂಗೆ ಹತ್ತಿರ 30 ಇಲ್ಲ 27, 28 ಆ ಥರದ್ರಲ್ಲಿ ಏನೋ ಇರಬೇಕು ಆಸ್ಪಾಸು. ಬಂದು ನಿಂತೀವಿ ಸರ್ ನಾನು ಹಿಂಗೆ ಸರ್ ಅಂದಿದ ತಕ್ಷಣ ತುಂಬ ಚೆನ್ನಾಗಿ ಫಿಟ್ ಆಗ್ತೀರಾ ನೀವು ಆ ಕ್ಯಾರೆಕ್ಟರ್ಗೆ. ಆದರೆ ನಂಗೆ ಆ ಕೂದಲುಗಳು ಒಂಥರ ಬೇರೆ ಥರನೇ ಪೋರ್ಟ್ರೇ ಮಾಡ್ತಾ ಇದೆ ಅನಿಸುತ್ತೆ, ನೀವು ಕಟಿಂಗ್ ಮಾಡಿಸ್ತೀರಪ್ಪ ಅಂತ ಕೇಳಿದೆ. ಹಂಗಂದಿದ ತಕ್ಷಣ 1 ನಿಮಿಷ ಸರ್ ಅಂತಂದರು, ಹೊರಟಿದ ತಕ್ಷಣ ನನಗೆ ಗಾಬರಿ ಆಗಿದ್ದೇನು ಅಂದರೆ, ಅಯ್ಯೋ ಇದೇನು ಈ ಥರ ಬಂದರು, ನಾನು ಕೇಳಿದ ತಕ್ಷಣ ಏನೋ ಬೇಸರ ಮಾಡ್ಕೊಂಡು ಹೊರಟೋಗ್ಬಿಟ್ರಾ ಇಲ್ಲ ಏನು ಅಂತ ಗೊತ್ತಾಗಲಿಲ್ಲ. ತಿರ್ಗಾ ಹೊಡೋಯ್ತು ಗಾಡಿ ಅಷ್ಟೇ. ಅಲ್ಲಿ ಕಟ್ ಮಾಡ್ತೀನಿ. ಈಗ ಸೆಕೆಂಡ್ ಗಿಫ್ಟ್ ಅಂತ ಹೇಳ್ತೀನಲ್ಲ, ಅದೇನು ಅಂತ ಕೇಳಿಸ್ಕೊಳ್ಳಿ. ಐ ಥಿಂಕ್ ಇಟ್ ಈಸ್ 6600 or 6650 ಅಂತ ಏನೋ ಇರ್ಬೋದು. ನೋಕಿಯಾ ಫೋನು ಒಂದು ಸೋಪ್ ಪೆಟ್ಟಿಗೆ ಥರ ಬರ್ತಾಯಿತ್ತು, ನಿಮಗೆ ನೆನಪಿರ್ಬೋದು ಕಣ್ರಿ. ಶೇಷ ಅಂತ ಹೇಳಿದೆ ಗೊತ್ತಾ, ನನ್ನ ಸ್ನೇಹಿತ. ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಕಾರಣರಾದಂತಹ ವ್ಯಕ್ತಿ, ಆ ವ್ಯಕ್ತಿ 6600 ಐ ಥಿಂಕ್ ಆ ಒಂದು ಬಾಕ್ಸನ್ನು ಇಟ್ಕೊಂಡು 4ನೇ ದಿವಸ ಬೆಳಗಿನ ಜಾವ 6:45ಗೆ ಅಲ್ಲಿ ಬಂದು ನಿಲ್ತಾರೆ. ಏನು ಅಂತಂದರೆ, ಲೇ ಡುಮಾ, ಎಲ್ಲರೂ ಒಳ್ಳೊಳ್ಳೆ ಫೋನ್ಗಳು ಇಟ್ಕೊಂಡಿದ್ದಾರೆ, ನೀನು ಯಾವುದೋ ಅದು ಯಾವುದೋ ಚಿಕ್ಕ ಫೋನ್ ಇಟ್ಕೊಂಡು ಓಡ್ತಾ ಇದೆಯಾ ನೀನು ಅನ್ನೋದು ಅವ್ರ ಬಾಯಿಂದನೇ ಫಸ್ಟು ಶುರು ಆಯಿತು. ಫ್ರೆಂಡ್ಶಿಪ್ ಅಂತೀವಲ್ಲ, ಅಲ್ಲಿ ನಾವು ಮರ್ಯಾದೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ ಫೋನನ್ನು ನನ್ನ ಕೈಗೆ ಕೊಡ್ತಾ, ಇದನ್ನು ಇಟ್ಕೋ, ಇದು ಹೊಸ ಮಾಡಲು. ಬಿಕಾಸ್ ಹಿ ವಾಸ್ ರನ್ನಿಂಗ್ ಎ ನೋಕಿಯಾ ಶೋರೂಮ್ ಕಂಪನಿ ರೀ, ಅದು ಯಾವುದೋ ಒಂದು ಇಟ್ಕೊಂಡಿದ್ರು, ದೊಡ್ಡ ಕಂಪನಿ, ತುಂಬ ಚೆನ್ನಾಗಿತ್ತು ಮೊಬೈಲ್ ಶಾಪ್. ನನಗೆ ಗಿಫ್ಟ್ ಅಂತ ತಂದು ಕೊಡ್ತಾರೆ ಅವ್ರು. ಅದನ್ನು ನನಗೆ ಕೊಟ್ಟು, ಇದನ್ನು ನೀನು ಇಟ್ಕೋ, ನಿನ್ನ ಕೈನಲ್ಲಿ, ಡೈರೆಕ್ಟ್ರ್ ಕೈನಲ್ಲಿ ಇದು ಹೊಸ ಮಾಡಲ್ಗಳು ಇದೆಲ್ಲ ಇರಬೇಕು, ಅದನ್ನೆಲ್ಲ ಇಟ್ಕೋಬೇಡ, ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಆ ಫೋನನ್ನು ತೆಗೆದು ಈ ಫೋನ್ ಒಳಗಡೆ ಸಿಮ್ ಕಾರ್ಡನ್ನು ಹಾಕಿ ಕೊಟ್ಟಂತಹ ಸ್ನೇಹಿತ ಶೇಷ. ದಟ್ ವಾಸ್ ದ ಸೆಕೆಂಡ್ ಗಿಫ್ಟ್ ಫಾರ್ ಮೀ ಆನ್ ದಟ್ ಡೇ. ಈಗ ಹೊರಟೋದ್ರು ಅಂತ ಹೇಳಿದ್ನಲ್ಲ ವಿಜಿ, ಬಂತು ಗಾಡಿ ನಿಂತ್ಕೊಂಡ್ರೆ, ನಾನು ಕೇಳಿದ್ದು ಅಷ್ಟೇ ರೀ, ಕಟ್ ಮಾಡಿಸ್ಬೋದಾ ಅಂತ. ಮೊದಲನೇ ದಿವಸ ಹರೀಶ್ ರಾಯ್ ಕೇಳಿದ್ದೆ, ನೆನಪಿದೆಯಾ? ಇದು 2ನೇ ಕ್ಯಾರೆಕ್ಟ್ರು, ಕಟ್ ಮಾಡಿಸ್ಕೊಂಡು ಬಂದೇ ಬಿಟ್ರು. ನಾನು ನೋಡಿದ ತಕ್ಷಣವೇ ತುಂಬ ಚೆನ್ನಾಗಿದೆಪ್ಪ, ಮಾಡಿಸಿದ್ರಿ, ಇನ್ನೊಂಚೂರು ಚಿಕ್ಕದು ಮಾಡಿಸ್ಬಾರ್ದಾಗಿತ್ತೇನಪ್ಪ ಅಂತಂದೆ. ಕಟ್ ಮಾಡಿದ್ರೆ ತಿರ್ಗಾ ಅದೇ ಬೈಕ್ ಸ್ಟಾರ್ಟ್, ಎಕ್ಸಿಟ್, ಎಂಟ್ರಿ. ಏನು ಅಂತಂದರೆ, ಈಗ ಕುಳ್ಳನಾರಾಯಣನ ಆಕೃತಿ ನನ್ನ ಮುಂದೆ ಹಾಗೆ ನಿಂತಿದೆ. ತುಂಬ ಖುಷಿ ಆಯಿತು. ಬಂದಿದ್ದ ತಕ್ಷಣವೇ ಬಿಗಿದಪ್ದೆ. ದಟ್ ವಾಸ್ ಮೈ ಫಸ್ಟ್ ಗಿಫ್ಟ್ ಆಫ್ ದ ಡೇ. ಅವತ್ತು ನಾನು ಬಿಗಿದಪ್ಪಂತಹ ವ್ಯಕ್ತಿ ಇವತ್ತುವರೆಗೂ ಈ ಹೃದಯದ ಹತ್ರನೇ ಇದ್ದಾನೆ ತಮ್ಮ, ಎಲ್ಲವೂ ಹೇಳಬಲ್ಲೆ. ಪ್ರಾಯಶಃ ನಾನು ಇವತ್ತೇನಾದ್ರು ಒಬ್ಬ ವ್ಯಕ್ತಿಯನ್ನು ನಂಬ್ತೀನಿ, ಪ್ರಾಯಶಃ ಇವತ್ತೇನಾದರೂ ನಾನೊಬ್ಬ ಹೀರೋನ ಐ ಕ್ಯಾನ್ ಬ್ಯಾಂಗ್ ಸಿಂಪ್ಲಿ ಕ್ಲೋಸಿಂಗ್ ಮೈ ಐಸ್ ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಒನ್ಲಿ ದುನಿಯಾ ವಿಜಯ್, ಒನ್ ಆ್ಯಂಡ್ ಒನ್ಲಿ. ನಾಳೆಯ ನನ್ನ ಜೀವನದಲ್ಲಿ ಕೊನೆಗೆ ನನ್ನ ಚಿತೆಗೆ ಕೊಳ್ಳಿ ಇಡೋಂಥ ಒಬ್ಬ ವ್ಯಕ್ತಿ ಯಾರು ಅಂತ ನೀವು ಕೇಳಿದ್ರೆ, ದಟ್ ಈಸ್ ವಿಜಯ್. ದಟ್ ಸಾರ್ಟ್ ಆಫ್ ಎ ಪರ್ಸನ್ ಹಿ ಈಸ್. ಅಮೇಝಿಂಗ್ ಗಾಯ್. ಅವತ್ತು ಸಿಕ್ಕಿದಂತಹ ಆ ಒಂದು ಬಾಂಧವ್ಯ, ಅವತ್ತು ಸಿಕ್ಕಿದಂತಹ ಒಂದು ಬಾಂಡಿಂಗ್, ಇವತ್ತು ಏನೇ ಮಾಡಬೇಕಾದ್ರೂ, ಅಣ್ಣ ನಾನು ಇದನ್ನು ಮಾಡ್ತಾ ಇದ್ದೀನಿ, ಬೇಡಕ್ಕಂದ ಚೆನ್ನಾಗಿಲ್ಲ, ಇಲ್ಲ ಅಣ್ಣ ನಾನು ಮಾಡಿ ತೋರಿಸ್ತೀನಿ. ಹುಂಬ ಅಂದರೆ ಯಾವ ಮಟ್ಟಕ್ಕೆ ಅಂತಂದರೆ, ಆ ವ್ಯಕ್ತಿ ಕೊಡೋಂತಹ ಉತ್ತರಗಳಿದೆಯಲ್ಲ, ಆ ವ್ಯಕ್ತಿ ಫೇಸ್ ಮಾಡೋಂತಹ ಪ್ರೆಸ್ ಮೀಟಲ್ಲಿ ಆ ವ್ಯಕ್ತಿ ಫೇಸ್ ಮಾಡೋಂಥ ಆ ಒಂದು ಛಲ, ಆ ಒಂದು ದೃಢತೆ, ಆ ವ್ಯಕ್ತಿ ಇವತ್ತು ಯಾರಿಗೋ ರೀಸೆಂಟಾಗಿ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದಾನೆ ಉತ್ತರ, ಲಡ್ಡು ಉತ್ತರ ಅವೆಲ್ಲ. ಐ ಎಂಜಾಯ್. ನಾನು ಹೇಳಿದ್ನಲ್ಲ, ನನ್ನ ಚಿತೆಗೆ ಕೊನೆಗೆ ಕೊಳ್ಳಿಡೋಂಥ ಒಬ್ಬ ವ್ಯಕ್ತಿ ಯಾರು ಅದಾಗಿತ್ತು ಅಂತಂದರೆ, ಯಾಕೆಂದರೆ ನನಗೆ ಯಾರೂ ಇಲ್ಲ, ಪ್ರಾಯಶಃ ಮುಂದೆ ಬಂತು ಅಂತಂದರೆ ಅವತ್ತು ಒಂದು 2 ವ್ಯಕ್ತಿಗಳು ಮುಂದೆ ಬರ್ಬೋದು. ಅದರಲ್ಲಿ ಒಂದು ವಿಜಯ್, ಇನ್ನೊಬ್ಬ ನನ್ನ ತಮ್ಮ ಅಮೃತ್ ಅಂತ. ಇವರೆಲ್ಲ ಆ ಸ್ಥಾನವನ್ನು ತುಂಬ ಗಟ್ಟಿಯಾಗಿ ತುಂಬಿದ್ದಾರೆ. ಇವರೆಲ್ಲ ಆ ಸ್ಥಾನವನ್ನು ಅಂದರೆ ಆ ಮಗನ ಸ್ಥಾನವನ್ನು, ತಮ್ಮನ ಸ್ಥಾನವನ್ನು ಹಂಗೆ ಹಿಡಿದು ಕೂತಿದ್ದಾರೆ. ನನಗೇನೇ ಆದರೂ ಹಾಗೆ ಕಾಪಾಡ್ಕೋತಾ ಇದ್ದಾರೆ. ಚಿತ್ರರಂಗ ನನಗೇನು ಕೊಟ್ಟಿದೆ ಅಂತಂದರೆ ಇವ್ರುಗಳನ್ನೇ ಕೊಟ್ಟಿರೋದು. ಚಿತ್ರರಂಗ ನನಗೆ ಏನು ಮಾಡಿದೆ ಅಂತಂದರೆ ಇವ್ರುಗಳನ್ನ ನನ್ನ ಜೊತೆಯಲ್ಲಿ ಬಿಟ್ಟಿರೋದು. ಆ ನಿಟ್ಟಿನಲ್ಲಿ ಅವತ್ತು ಬಂದು ನನ್ನನ್ನು ಹಗ್ ಮಾಡಿ ಎಲ್ಲವನ್ನು ಮಾಡಿ ಎಲ್ಲ ಆದಮೇಲೆ ಈಗ ಹೊರಡ್ತೀವಿ. ಈಗ ನೆನಪಿಗೆ ಬಂತ, ವೆರಿ ಫಸ್ಟ್ ಡೇನೇ ಕುಳ್ಳನಾರಾಯಣನ ಮರ್ಡರ್ ಎಪಿಸೋಡ್ನ ಪಿಕ್ಚರೈಸ್ ಮಾಡೋಕ್ಕೆ ಹೊರಟ್ವಿ.
ಹೋದ್ವಿ, ಲೊಕೇಶನ್ಸ್ನೆಲ್ಲ ನೋಡಿದ್ವಿ, ಎಲ್ಲವೂ ಆಯಿತು. ಕಾರ್ಖಾನೆಯಲ್ಲಿ ಏನಾಗುತ್ತೆ ಅಂದರೆ ಮುಂಜಾನೆ 7 ಗಂಟೆಯಿಂದ ಒಂದು 10 ಗಂಟೆ ಅವ್ರದ್ದೇ ಆದಂಥ ಒಂದಷ್ಟು ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇರುತ್ತೆ. ಹಾಗಾಗಿದ್ದರಿಂದ ಈ ವಿಷಯವನ್ನು ನಾವು ತಿಳ್ಕೊಂಡಿರಲಿಲ್ಲ. ನಾವೇನೋ ಬೆಳಗ್ಗೆ 7:15 ಅಲ್ಲಿ ಹೋಗಿ ರೀಚ್ ಆಗಿಬಿಟ್ಟು ಎಲ್ಲ ಆಗೋಯ್ತು. ರೀಚ್ ಆಗೋಕ್ಕೆ ಮುಂಚೆನೇ ಹಿಂದಿನ ದಿವಸಗಳು ಈ ಥರ ಎಲ್ಲ ಆಗಬೇಕು ಅಂತ ಮ್ಯಾಥ್ಯೂಗೆ ಏನು ಲಿಟಪ್ ಮಾಡಬೇಕು ಅಂತ ಹೇಳಿದ್ದೆ, ಅಲ್ಲೆಲ್ಲವೂ ಒಳಗಡೆ ಹೋಗಿ ಎಲ್ಲ ಲಿಟಪ್ ಮಾಡಿಬಿಟ್ಟಿದ್ದಾರೆ. ಜನರೇಟರ್ ಆನ್ ಆಗಬೇಕು, ಎಲ್ಲವೂ ಮಾಡಬೇಕು, ಕ್ಯಾಮ್ರಾ ವಾಸ್ ರೆಡಿ. ಈ ವಿಜಯ್ ಅವ್ರದ್ದು ಸ್ವಲ್ಪ ನನಗೆ ಅಡೆತಡೆ ಆಗಿದ್ದರಿಂದ, ಅಂದರೆ ಆ ಹುಡುಗನ ಆಗ ಕರ್ಸ್ಕೊಂಡು ಆಗ ಕಟಿಂಗ್ ಮಾಡಿಸಿ ಎಲ್ಲವನ್ನು ಮಾಡಿದ್ರಿಂದ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿಯಲ್ಲಿ ನಾನು ಸ್ಪಾಟ್ಗೆ ಹೋದರೆ ಜನರೇಟರ್ ವ್ಯಾನ್ ಇನ್ನೂ ಆನ್ ಆಗಿಲ್ಲ. ಯಾಕಪ್ಪ ಮ್ಯಾಥ್ಯೂ ಅಂತ ಕೇಳಿದ್ರೆ, ಇಲ್ಲ 10 ಗಂಟೆವರೆಗೂ ಪ್ರೊಡಕ್ಷನ್ ನಡೀತಾ ಇರುತ್ತಂತೆ, ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ, ನಾವು 10 ಗಂಟೆ ಒಳಗಡೆ ಅಲ್ಲಿವರೆಗೂ ಹೊರಗಿದ್ದು ಆಮೇಲೆ ಒಳಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಅರೆ ಈಗೇನು ಮಾಡೋದು ಅಂತ ಯೋಚನೆ ಮಾಡಿದಾಗ ರೈಟ್ ಆನ್ ದಟ್ ಡೇ ಏನಾಗಿತ್ತು ಅಂತಂದರೆ, ಶೋಭರಾಜ್ ಅವ್ರನ್ನೂ ಹೋಲ್ಡ್ ಮಾಡಿಟ್ಟಿದ್ದೆ. ಅಪ್ಪ ನಾನು ಯಾವಾಗ ಕೇಳ್ಕೊತೀನಿ, ನಿಮ್ಗೆ ಹೇಳಿದ್ದೀನಿ ನೆನಪಿದೆಯಾ, ಪ್ರತಿಯೊಬ್ಬ ಆರ್ಟಿಸ್ಟ್ 10 ದಿವಸ ಬೇಕು ಅಂದರೆ 11ನೇ ದಿವಸ ಕೇಳಿರ್ತೀನಿ, 12ನೇ ದಿವಸ ಕೇಳಿರ್ತೀನಿ. ದ ಬೋನಸ್ ಡೇಟ್ಸ್ನ ಅದನ್ನು ಪಕ್ಕದಲ್ಲಿ ಇಟ್ಟಿರ್ತೀವಿ ಅಂತ. ಆ ಡೇಟ್ಸ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಂಥ ಒಂದು ಟೈಮ್ ಬಂತು. ಸಡನ್ನಾಗಿ ಏನು ಮಾಡ್ಬೋದು ಕಂದ ಅಂತಂದೆ. ಪುಟ ನಾನು ಇಲ್ಲೇ ಇದ್ದೀನಿ ಪುಟ, ನನಗೇನಿಲ್ಲ, ನಾನು ರೆಡಿ ಇದ್ದೀನಿ, ಹೇಳಿಟ್ಟಿದೆಯಲ್ಲ ಅಂತಂದ. ಬಂದ್ಬಿಡು ಪುಟ ಅಂತಂದೆ. ಟಕ್ ಅಂತ ಬಂದರು ಸ್ನೇಹಿತರೆ. ಕರೆಕ್ಟಾಗಿ 8:30 8:45 ಐ ಥಿಂಕ್ ಹಿ ಲ್ಯಾಂಡೆಡ್. ಅವರು ಬಂದರು, ಕಾಸ್ಟ್ಯೂಮ್ ಹಾಕ್ಕೊಂಡ್ರು, ಎಲ್ಲ ಆಯಿತು. ವಿ ಸ್ಟಾರ್ಟೆಡ್ ದ ಶೂಟ್ ಆಫ್ ದಟ್ ಪರ್ಟಿಕ್ಯುಲರ್ ಸೀನ್. ಎಲ್ಲಿ ಅಂತಂದರೆ, ವಿಜಿನ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾರಲ್ಲ, ಅದ್ರ ಪ್ರಿಲ್ಯೂಡ್ ಸೀನ್ ಏನಿತ್ತು ಅದನ್ನು ಪಿಕ್ಚರೈಸ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನೀವೀಗಲೂ ಚೆನ್ನಾಗಿ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಶೋಭರಾಜ್ ಆಲ್ರೆಡಿ ಕಾಯ್ತಾ ಕೂತಿರ್ತಾರೆ ಹೊರಗಡೆ ಆಫ್ ದಟ್ ಇದು ಬ್ರಿಕ್ ಫ್ಯಾಕ್ಟ್ರಿ. ಅಲ್ಲಿಗೆ ಸೋಮನ ಗಾಡಿಗಳು ಎಂಟ್ರ್ ಆಗೋ ಥರದಲ್ಲಿ ರಿಯಾಕ್ಷನ್ಸ್ನೆಲ್ಲ ಎತ್ಕೊಂಡೆ. ಅದಾದಮೇಲೆ ಸೋಮ ಬಂದು ಇಳಿತಾರೆ. ಅದಾದಮೇಲೆ ಸೋಮ ನಡ್ಕೊಂಬರೋದು, ಸೋಮ ಮಾಡೋದು, ಇದೆಲ್ಲ ಬಿಲ್ಡಪ್ಸ್ ಇದೆಯಲ್ಲ, ಅದನ್ನೆಲ್ಲ ನಾನು ತೆಗೆದಿದ್ದು ಈ ಮೈಸೂರು ರೋಡ್ ಹತ್ರ ಇರೋ ಒಂದು ಡಾಬಾ ಹತ್ರ. ನೀವು ನೋಡಿ, ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸಸ್. ಅಲ್ಲಿ ನಾನು ಪಿಕ್ಚರೈಸ್ ಮಾಡಿದ್ದೇನು ಅಂತಂದರೆ, ಟಾಕಿ ಮುಗಿಸ್ಬಿಡೋಣ, ಬಿಲ್ಡಪ್ಸ್ ಆಮೇಲೆ ತೆಕ್ಕೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಡೆ ಶೋಭರಾಜ್ ನಿಂತಿರ್ತಾರೆ, ಈ ಕಡೆ ಆದಿತ್ಯ ನಿಂತಿರ್ತಾರೆ. ಸೋಮ ನಾನು ಎಲ್ಲಿ ಕಾಲಿಡ್ತಾ ಇದ್ದೀನೋ ಅಲ್ಲೆಲ್ಲ ನೀನು ಹಳ್ಳ ತೆಗಿತಾ ಇದೆಯಾ, ನೆಟ್ಗಿರೋದಿಲ್ಲ, ಪರಿಣಾಮ ನೆಟ್ಗಿರೋದಿಲ್ಲ ಸೋಮ. ಅಲ್ಲಿ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಈ ಸೋಮನ ರಕ್ತ ನೋಡುವಂಥ ಭಾಗ್ಯ ಈ ಬೆಂಗಳೂರಿನಲ್ಲಿ ಯಾರಿಗೂ ಇಲ್ಲ. ಪುಷ್ಪ ವಾಸ್ ದ ನೇಮ್ ಐ ಯೂಸ್ಡ್ ಫಾರ್ ಶೋಭರಾಜ್. ಲಿಪ್ಪನ್ನ ಅಬ್ಸರ್ವ್ ಮಾಡಿ. ಸೆನ್ಸಾರ್ ಆಫೀಸರ್ ಪುಷ್ಪ ಅನ್ನೋ ಹೆಸರನ್ನ ಕೊಡಲ್ಲ, ಆ ಹೆಸರು ಕೊಡಲ್ಲ, BB ಅಶೋಕ್ ಕುಮಾರ್ ಹೆಸರು ಕೊಡಲ್ಲ, ಇದೆಲ್ಲ ಹೆಸರುಗಳನ್ನು ಕೊಡಲಿಲ್ಲ ನನಗೆ. ಅದನ್ನೆಲ್ಲ ರೀಡಬ್ ಮಾಡಿಸ್ತೇನೆ. ಪುಷ್ಪ ಈ ಪಾಪ ಹೊಡಿತಾ ಇದೆ, ಏನು ಮಾಡ್ಬೋದು, ಓಕೆ ಬಾ ಅಂತ ಹೆಸರಿಡೋಣ ಅಂತ ಹೇಳಿ ಪುಷ್ಪರಾಜ್ ಅನ್ನೋ ಹೆಸರನ್ನ ಬಾಬುರಾಜ್ ಅಂತ ಮಾಡಿದೆ. ನೀವು ನೋಡಿ ಕ್ಲೀನಾಗಿ. ಎಷ್ಟೋ ಜನ ಕೇಳ್ತೀರಾ, ಸರ್ ಪುಷ್ಪ ಅಲ್ವಾ ಸರ್? ಹೌದು ಸ್ವಾಮಿ, ಕಥೆಯನ್ನು ಮಾಡಿದಾಗ ನನಗೆ ಪುಷ್ಪ ಅಂತ ಹೆಸರು ಹೇಳ್ಸಕ್ಕೆ ಬರಲ್ವಾ? ಬರುತ್ತೆ, ಆದರೆ ಸೆನ್ಸಾರ್ ಆಫೀಸರ್ ಕೊಡಲ್ಲ ಅಂತಂದರು. ಡೆಡ್ಲಿ ಸೋಮ ಅನ್ನೋ ಟೈಟ್ಲೇ ಕೊಡಲ್ಲ ಅಂತ ಹೇಳಿದಂತಹ ಪುಣ್ಯಾತ್ಮ ಆ ಸೆನ್ಸಾರ್ ಆಫೀಸರ್. ಒಂದೊಂದ ಪ್ರತಿ ಒಂದು ಹಂತದಲ್ಲೂ ನನಗೆ ನನ್ನ ಸಮಾಧಿಗೆ ಒಂದೊಂದು ಕಲ್ಲುಗಳನ್ನು ಕಟ್ಕೊಂಡ್ಬಂದಂತಹ ವ್ಯಕ್ತಿ ಆ ಸೆನ್ಸಾರ್ ಆಫೀಸರ್. ಕೊಡಲ್ಲ ಅಂತಂದ್ರು. ಇಲ್ಲೂ ಹೇಳ್ತಾರೆ, ಸೋಮನ ರಕ್ತವನ್ನು ನೋಡೋ ಭಾಗ್ಯ ಬೆಂಗಳೂರಿನಲ್ಲಿ ಯಾರಿಗೂ ಬರೋದಿಲ್ಲ ಪುಷ್ಪ ಅಂತ ಹೇಳ್ತಾರೆ. ಸೋಮ ಸುಳಿಯಲ್ಲಿ ಕಾಲಿಡ್ತಾ ಇದ್ಯಾ, ನಾನು ಹುಟ್ಟಿದ್ದೆ ಅಲ್ಲಿ ಪುಷ್ಪ ಅಂತಾನೆ. ಅಲ್ಲಿ ಶೋಭರಾಜ್ ಅವ್ರು ರಿಯಾಕ್ಷನ್ ಹಾಕ್ತೀವಿ, ನಾನು ಮೊದಲನೇ ಸರಿ ಯಾವಾಗ ನಿನ್ನ ಅಡ್ಡಕ್ಕೆ ಕಾಲಿಟ್ನೋ ಆಗಲೇ ನಾನು ನಿನ್ನನ್ನು ಹೊಡಿಬೇಕಾಗಿತ್ತು, ನೀನು ನನ್ನ ಬದುಕೋ ಹೋಗುವಂತ ಬಿಟ್ಟೆ, ಅವತ್ತೇ ನೀನು ಸತ್ತೆ. ಅಲ್ಲೇನೋ ಹೇಳ್ತಾನೆ, ನಾನು ಮಾಡಿದಂತಹ ಮೊದಲನೇ 2 ಇನ್ಸಿಡೆಂಟ್ಸ್ ಏನಿತ್ತು ಅದು ನನ್ನ ಪರ್ಸ್ನಲ್. ಅದಾದಮೇಲೆ ಮಾಡಿದಂತಹ ಪ್ರತಿಯೊಂದು ದಂಧೆ, ಪ್ರತಿಯೊಂದು ವಿಷಯ ಅದು ನಿನಗೆ ನಿನ್ನವ್ರಿಗೆ ಸಂಬಂಧಪಟ್ಟಿದ್ದಾಗಿದ್ದು. ಆಗಲೇ ನೀನೇನು ಕಿತ್ಕೊಳ್ಳೋಕ್ಕಾಗಲಿಲ್ಲ, ಈಗೇನೋ ಕಿತ್ಕೋತೀಯ ನನ್ನ ಅಂತ ಹೊಡಿತಾನೆ. ಹೊಡಿತಾನೆ. ಅಂದರೆ ಕೆಲವು ಹುಡುಗರುಗಳಿಗೆ ಗೊತ್ತು ಏನು ಅಂತ ಅರ್ಥ ಅಂತ. ಆ ಹೊಡೆದ ತಕ್ಷಣ ಅಲ್ಲೊಂದು ಕ್ಯಾರೆಕ್ಟರ್ ಎದ್ದೇಳತ್ತೆ. ಯಾರ ಹತ್ರ ಮಾತಾಡ್ತಾ ಇದೆಯಾ? ಆಫ್ಟರ್ ಆಲ್ ಕೊಲ್ಲರ್ ಕುಡಿ ನೀನು ಬೆಂಗಳೂರಿನವ್ರಿಗೆ ಯಾವನ ಅಷ್ಟೊಂದು ದಮ್ಮೈತಾನೆ ನಿನಗೆ? ನಮ್ಮಣ್ಣ ಯಾರು ಜೈರಾಜ್ನೇ ಹೊಡೆದಂಥ ಡಾನು, ಅವನಿಗೆ ಹೋಗಿ ತೋರಿಸ್ತೀಯಾ? ಯಾವುದೋ ಲೈಬ್ರರಿ ಮಲಗಿರೋ ಹುಡುಗಿನ ಎತ್ತಾಕೊಂಬಂದಾಗಲೂ ರಾತ್ರಿ ಕುಟ್ಟೋದಲ್ಲಮ್ಮ, ನಮ್ಮ ಬಾಬುರಾಜ್ ಹತ್ರ ಇಟ್ಕೊಳ್ಳೋದು. ಇದು ಹೇಳೋ ಡೈಲಾಗ್ ಯಾರು ಅಂತಂದರೆ ದಟ್ ವಾಸ್ ವಿಜಿ. ಎಷ್ಟು ಚೆನ್ನಾಗಿ ಹೇಳ್ದ ಆ ಹುಡುಗ ಅಂತಂದರೆ, ಸುಮ್ಮನೆ ಕತ್ತೆಲ್ಲ ನಿಗ್ರಿಸ್ಕೊಂಡು ಅದೊಂದು ಬ್ಯಾಂಡ್ ಇದಕ್ಕೆ ಹೆಡ್ ಬ್ಯಾಂಡ್ ಥರ ಕಟ್ಟಿದ್ವಿ. ಅದಾದಮೇಲೆ ಆ ಕಾಸ್ಟ್ಯೂಮ್ಸ್ ಎಲ್ಲ ಇದೆಯಲ್ರಿ, ಅದೆಲ್ಲ ಸಾಧು ಮೆಜರ್ಮೆಂಟ್ ಕಾಸ್ಟ್ಯೂಮ್ಸ್ಗಳು. ನೋಡಿ ನೀವು ಗೊತ್ತಾಗತ್ತೆ, ಸಾಧು ಹೋಲಿಸಿದ್ದಿದ್ದು ಕಾಸ್ಟ್ಯೂಮ್. ಪಾಪ ಆ ಮುಂಡೆದು ಏನೂ ಮಾತಾಡಲಿಲ್ಲ ನಮ್ಮ ವಿಜಿ. ಅದೇನು ಕೊಟ್ಟರು ಪ್ಯಾಂಟ್ ಹಾಕ್ಕೊಳ್ಳೋದು, ಅದೇನೋ ಹಾಕ್ಕೊಳ್ಳೋದು. ಅಪ್ಪ ಒಂಚೂರು ಎಣ್ಣೆ ಹಚ್ಚೋಣಪ್ಪ ಅಂದರೆ ನೀರು ಹಾಕೊಂಡು ಬೇಡ ನನಗೆ ಎಣ್ಣೆನೇ ಹಚ್ಬಿಡ್ತೀನಿ, ಎಣ್ಣೆ ಎಲ್ಲ ಹಿಂಗೆ ತಿಕ್ಕೊಳ್ಳೋದು, ಅದನ್ನು ಕಟ್ಕೊಳ್ಳೋದು, ಎಲ್ಲ ಮಾಡೋದು. ಬಂದಿದ್ದ ತಕ್ಷಣ ಆಫ್ಟರ್ ಕೋಲಾರ ಹುಡುಗಿ ನೀನು, ನಂಗೆ ಅದೆಲ್ಲದಕ್ಕಿಂತ ಇಷ್ಟ ಆಗಿ ಯಾವುದೋ ಲೈಬ್ರರಿಲಿ ಇದ್ದು ಹುಡುಗಿನ ಎತ್ತಾಕೊಂಬಂದು ಹಗ್ಲು ರಾತ್ರಿ ಕುಟ್ತಾ ಇದೆಯಲ್ಲ, ಅದು ಕಣ್ಣೆಲ್ಲ ಹೊಡ್ಕೊಂಡು ಹಂಗೆ ಸುಮ್ಮನೆ ಹಂಗೆ ಅಂದ್ರಲ್ಲ. ಇಲ್ಲಿ ನಮ್ಮ ಹರೀಶ್ ರಾಯಿ ವಾರ್ನ್ ಮಾಡಬೇಕು,
ಏಯ್ ಅಂತ ಅನ್ಬೇಕು. ಸಡನ್ನಾಗಿ ಏಯ್ ಏನ ಬಿಡ್ಡ ಹಿಂದೆ ಇಳಿತೀಯಾ, ಇಳಿ ನಮ್ಮ ಮಗನೇ, ಆ ಕಡೆ ಗಿಳಿ, ತಲೆಗಳು ಉಳ್ಳೋಯ್ತವೆ ತಲೆ ಅಂತಿದೆಲ್ಲ ಆವಾಜ್ ಹಾಕೋದಿದೆಯಲ್ಲ, ಅವೆರಡೂ ವಿಜಿ ಮತ್ತು ಹರೀಶ್